ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ನಾವಿವತ್ತು ತುಂಬಾ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮೆಂತ್ಯ ಸೊಪ್ಪಿನ ಪರಾಟನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು. ಚಪಾತಿನ ನಾರ್ಮಲಾಗಿ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ನೀವು ಮೆಂತ್ಯ ಪರಾಟನ ಒಂದು ಸರಿ ಟ್ರೈ ಮಾಡಿ. ಈ ಮೆಂತ್ಯ ಪರಾಟನ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವಾಗ ನೋಡೋಣ ಬನ್ನಿ. ಮೊದಲಿಗೆ ನಾನು ಮೆಂತ್ಯ ಸೊಪ್ಪಿನ ಪರಾಟ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇರುವಂತಹದ್ದು. ನಾನು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಕಲಿಸ್ಲಿಕ್ಕೆ ಈಸಿ ಆಗೋ ಥರ ನೀವು ಒಂದು ಅಗಲವಾದ ಪಾತ್ರೆಯಲ್ಲಿ ಇದನ್ನೆಲ್ಲ ಸೇರಿಸ್ಕೊಬೇಕಾಗತ್ತೆ. ನಾನು ಇವಾಗ ಗೋಧಿ ಹಿಟ್ಟನ್ನ 2 ಕಪ್ ಹಾಕಿದ್ಮೇಲೆ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಬಂದು ನಿಮಗೆ ಪೂರಾ ಆಪ್ಷನಲ್ ಆಗಿರುತ್ತೆ. ಜೊತೆಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನ್ ಅರಿಶಿಣ, ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ಅಜ್ವಾನ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನ್. ಅದನ್ನು ನಾನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇರುವಂತಹದ್ದು. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆ 3 ಹಸಿಮೆಣ್ಸಿನ್ಕಾಯಿನ ತರಿಯಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕಿದ್ಮೇಲೆ ನಾವು ಇಲ್ಲಿ 2 ಟೇಬಲ್ ಸ್ಪೂನ್ ನಾನು ಅಡುಗೆ ಎಣ್ಣೆನೂ ಕೂಡ ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿದ ನಾವು ಫಸ್ಟಿಗೆ ನೀರು ಹಾಕ್ಕೊಂಡು ಕಲಿಸೋದಕ್ಕಿಂತ ಮುಂಚೆನೇ ನಾವು ಇದನ್ನು ಫಸ್ಟಿಗೆ ಇದರಲ್ಲಿರುವಂಥ ನೀರಿನ ಅಂಶದಲ್ಲೇ ನಾವು ಚಪಾತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಈ ರೀತಿ ಕಲಿಸ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಈ ರೀತಿ ನಾವು ಕಲಸಿಟ್ಕೊಂಡು ಆದಮೇಲೆ ನಾನು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಕಲಸಿಟ್ಕೊಬೇಕಾಗತ್ತೆ. ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ಕಲಿಸ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಈ ರೀತಿ ನಾವು ಕಲಸಿ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಇದಕ್ಕೆ ನಾನು ಮೇಲ್ಗಡೆ ಇವಾಗ ಮತ್ತೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದಕ್ಕೆ ಕ್ಲೀನಾಗಿ ಇದಕ್ಕೆಲ್ಲ ಹಚ್ಚಿಟ್ಟು ಹಿಟ್ಟಿಗೆ ನಾನು ಮಿನಿಮಮ್ ಹಾಫ್ ಆನ್ ಅವರ್ ಆದ್ರೂ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಅದು ನಮಗೆ ಹಾಫ್ ಅವರ್ ಬಿಟ್ಟು ಚಪಾತಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಅರ್ಧ ಗಂಟೆ ಆದಮೇಲೆ ನಮಗೆ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ನಾರ್ಮಲಾಗಿ ಅದನ್ನು ಚಪಾತಿ ಹಿಟ್ಟು ಹಾಕ್ಕೊಂಡು ಹೊತ್ಕೊತೀವಿ ನೋಡಿ, ಅದೇ ರೀತಿ ನಾವು ಈ ರೀತಿಯಾಗಿ ಉಂಡೆ ಕಟ್ಕೊಂಡು ಇದನ್ನು ಒತ್ತಿ ನಾವು ರೆಡಿ ಮಾಡಬೇಕಾಗತ್ತೆ. ನೀವು ನಾರ್ಮಲಾಗಿ ಇದನ್ನು ರೌಂಡ್ ಶೇಪಲ್ಲಾದರೂ ಮಾಡ್ಬೋದು ಅಥವಾ ಟ್ರಯಾಂಗಲ್ ಶೇಪಲ್ಲಾದ್ರೂ ಫೋಲ್ಡ್ ಮಾಡಿ ನೀವು ಹಾಕ್ಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ರೌಂಡ್ ಶೇಪ್ ಮಾಡಿ ತೋರಿಸ್ತಾ ಇರುವಂತಹದ್ದು. ಇದನ್ನು ನಾವು ಎರಡೂ ಕಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಪರಾಟ ನಮಗೆ ರೆಡಿ ಆಗುತ್ತೆ. ಹೆಲ್ದಿಯಾಗಿರುವಂತಹ ಪರಾಟ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ, ರೌಂಡ್ ಶೇಪಿನ ಪರಾಟ ರೆಡಿ ಆದಮೇಲೆ ನಾವು ಟ್ರಯಾಂಗಲ್ ಶೇಪ್ಗೆ ನಾವು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಕೂಡ ನಾನು ತೋರಿಸ್ತೀನಿ. ಈ ರೀತಿಯಾಗಿ ಬೇಯಿಸಿ ಇಟ್ಕೊಂಡ್ರೆ ನಮಗೆ ಅದ್ಭುತವಾದಂತಹ ಹೆಲ್ದಿಯಾಗಿರುವಂತಹ ಪರಾಟ ರೆಸಿಪಿ ರೆಡಿಯಾಗುತ್ತೆ. ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ನೀವು ಲಂಚ್ ಬಾಕ್ಸಿಗೆ ಇದನ್ನು ನೀವು ರೆಡಿ ಮಾಡಿ ಕೊಡ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ತುಪ್ಪ ಹಾಕ್ಕೊಂಡು ಹಾಗೇ ಬೇಕಾದರೂ ತಿನ್ಬೋದು, ಇಲ್ಲಾಂದರೆ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಗ್ರೇವಿ ಅಥವಾ ಚಟ್ನಿನೂ ಕೂಡ ನೀವು ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಟ್ರಯಾಂಗಲ್ ಶೇಪಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಮಾಡೋದ್ರಿಂದ ಲೇಯರ್ ಕೂಡ ಫಾರ್ಮ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಬರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಾನು ಇದಕ್ಕೆ ಇವತ್ತು ಕಾಬೂಲ್ ಕಡಲೆ ಹಾಗೆ ಪನ್ನೀರ್ ಗ್ರೇವಿ ಮಾಡಿದ್ದೀನಿ, ಬಟ್ ಇದರಲ್ಲಿ ನಾನು ಪೋಸ್ಟ್ ಮಾಡ್ತಾಯಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗತ್ತೆ ಅಂತ ಹೇಳಿಬಿಟ್ಟು ನನ್ನ ಮುಂದಿನ ವಿಡಿಯೋದಲ್ಲಿ ಆ ವಿಡಿಯೋನ ನಾನು ಸೆಂಡ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಇವಾಗ ನೀವು ನೋಡ್ತಾ ಇರ್ಬೋದು, ಬಿಸಿ ಆಗಿರುವಂತಹ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂತಹ ಪರಾಟ ನಮಗೆ ರೆಡಿಯಾಗಿರುತ್ತೆ. ಈ ರೆಸಿಪಿನ ನೀವೇನಾದ್ರು ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇದೇ ರೀತಿಯಾದಂತಹ ಡಿಫ್ರೆಂಟ್ ಆಗಿರುವಂತಹ ಹೆಲ್ದಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ನನ್ನ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.